ಆಪರೇಷನ್ ಅತೃಪ್ತಿ ಬೆನ್ನಲ್ಲೇ ಶುರು ಆಗಿದೆ ಕಾಂಗ್ರೆಸ್ ಶಾಸಕಾಂಗ ಸಭೆ. ಶಾಸಕಾಂಗ ನಾಯಕರಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗಾಗಲೇ ಶಾಸಕಾಂಗ ಸಭೆ ಶುರು ಆಗಿದೆ. 5 ಜನ ಅತೃಪ್ತ ಶಾಸಕರು ಗೈರಾಜರಾಗಿದ್ದಾರೆ. ಅದರಲ್ಲಿ ಬಸವ ಕಲ್ಯಾಣ ಶಾಸಕರು ಅತೃಪ್ತಿ ಅಂತ ಹೇಳಕ್ಕಾಗಲ್ಲ, ಆದರೆ ಅವರು ಪೂರ್ವಾನುಮತಿ ಪಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ನ್ಯೂಸ್ 18 ನಿಂದ ಬ್ಯಾನ್ ಆದ ಶಾಸಕ ಔಟ್ ಆಗ್ತಾರೆ, ಕಾಂಗ್ರೆಸ್ ಇಂದ ಔಟ್ ಆಗ್ತಾರೆ. ಸೊ ಇವರು ದೌಲತ್ತಿನ ಶಾಸಕ, ಗೋಕಾಕ್ ಶಾಸಕ ಕಾಂಗ್ರೆಸ್ ಇಂದ ಔಟ್ ಆಗೋದು ಬಹುತೇಕ ಖಚಿತ. ಯಾಕಂದ್ರೆ ಪಕ್ಷದ ಶಿಸ್ತಿಗೆ ಅವರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. CLP ಸಭೆಗೆ ಬಾರದಿದ್ದಕ್ಕೆ ಕೊನೆ ಹಂತದಲ್ಲಿ ಕಾಂಗ್ರೆಸ್ ಅವರನ್ನ ಹೊರಗೆ ಹಾಕುತ್ತೆ. ಇದು ನ್ಯೂಸ್ 18 ನಿಂದ ಬ್ಯಾನ್ ಆದಂತ ಶಾಸಕ ಈಗ ಕಾಂಗ್ರೆಸ್ ಇಂದ ಔಟ್ ಆಗ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಯಾಕಂದ್ರೆ ಶಾಸಕಾಂಗ ಸಭೆಗೆ ಬರಲೇಬೇಕು ಅಂತೇಳಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಕೂಡ ಕ್ಯಾರಿ ಅಂದಿಲ್ಲ ಗೋಕಾಕ್ ಶಾಸಕ. ಸೊ ಗೋಕಾಕ್ ಶಾಸಕರ ನಡೆಗೆ ಕಾಂಗ್ರೆಸ್ ಈಗ ಕೊತ ಕುದೀತಾ ಇದೆ. ರಾಜೀನಾಮೆ ಕೊಡ್ತಾರಾ, ಕೊಟ್ಟು ಬಿಜೆಪಿಗೆ ಸೇರ್ತಾರ? BSY ಬೆಳಿಗ್ಗೆ ಸಭೆ ನಡೆಸಿದ್ದು ಕೂಡ ಇದಕ್ಕೇನಾ? ಸೊ ನೆಕ್ಸ್ಟ್ ನಮ್ಮ ಅಸ್ತ್ರ ಏನು ಪ್ರಯೋಗ ಅನ್ನುವಂಥದ್ದು ಬಿಜೆಪಿ ಲೆಕ್ಕಾಚಾರ ಹಾಕಿತ್ತು. ಕುತೂಹಲ ಕೆಳಿಸಿದೆ. ಗೋಕಾಕ್ ಶಾಸಕ ನಡೆ ರಾಜೀನಾಮೆ ಕೊಡ್ತಾರ ಗೋಕಾಕ ಶಾಸಕ, ನಂತರ ಬಿಜೆಪಿ ಸೇರ್ತಾರ? ಸೊ ಆಗಿದ್ದ ಆಗಿ ಹೋಯ್ತು. ಇನ್ನೇನು ಕಾಂಗ್ರೆಸ್ ಮನೆಗೆ ವಾಪಸ್ ಹೋಗೋದು ಬೇಡವೇ ಬೇಡ, ಅವಮಾನ ಆಗುತ್ತೆ, ಸ್ವಾಭಿಮಾನ ಆಗುತ್ತೆ, ಧಕ್ಕೆ ಆಗುತ್ತೆ. ಸೊ ಈಗ ರಾಜೀನಾಮೆ ಒಂದೇ ದಾರಿನ ಗೋಕಾಕ್ ಶಾಸಕರಿಗೆ ಅನ್ನುವಂಥದ್ದು. ಸೊ ನ್ಯೂಸ್ 18 ನಿಂದ ಬ್ಯಾನ್ ಆಗಿದ್ದಾರೆ ಈ ಶಾಸಕರು. ಸೊ ಮುಂಬೈನ ಪಂಚತಾರ ಹೋಟೆಲ್ನಲ್ಲಿ ಬೋತ್ಲಿ ಅವರು ಟಿವಿ ನೋಡ್ತಾ ಕೂತಿರ್ಬೋದು. ಎಷ್ಟು ಜನ ಶಾಸಕರು ಸಭೆಗೆ ಹೋದ್ರು, ಎಷ್ಟು ಜನ ಹೋಗಿಲ್ಲ, ಇವೆಲ್ಲವೂ ಕೂಡ ದೂರದಲ್ಲಿ ಕೂತ್ಕೊಳ್ಳೋರು ನೋಡ್ತಾ ಇರ್ಬೋದು. ಕುತೂಹಲ ಕೆರಳಿಸಿದೆ ಗೋಕಾಕ್ ಶಾಸಕ ನಡೆ. ಸೊ ಒಂದು ಮೂಲದ ಪ್ರಕಾರ ಶಾಸಕಾಂಗ ಸಭೆಗೆ ಮುನ್ನ ಬಂದವರು ರಾಜೀನಾಮೆ ಕೊಡ್ತಾರಂತೂ ಇತ್ತು. ಅಂತಿಮವಾಗಿ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಆದರೆ ಉಮೇಶ್ ಜಾಧವ್ ಮಾತ್ರ ಫ್ಯಾಕ್ಸ್ ಮೂಲಕ ನನಗೆ ಬರೋಕ್ಕಾಗ್ತಾ ಇಲ್ಲ, ನಾನು ಅನ್ಯ ಕೆಲಸಗಳ ನಿಮಿತ್ತ ಹೊರಗಡೆ ಇದ್ದೀನಿ, ತುರ್ತು ಕೆಲಸ ಇದೆ ಅಂತ ಹೇಳಿದ್ದಾರೆ. ಅದೇನು ತುರ್ತು ಕೆಲಸ ಇದೆ ಗೊತ್ತಿಲ್ಲ ಪಂಚತಾರ ಹೋಟೆಲಲ್ಲಿ. ಸೊ ತುರ್ತು ಕೆಲಸ ಇದೆ ಅಂತ ಹೇಳಿದ್ರೆ ಚಿಂಚೋಳಿ ಶಾಸಕರು ಅವರಿಗೆ ಈಗ ಒಂದು ರೀತಿಯ ತಲೆದಂಡದಿಂದ ಬಚಾವಾಗಲಿಕ್ಕೆ ಒಂದು ಅವಕಾಶ ಇದೆ, ಫ್ಯಾಕ್ಸ್ ಮೂಲಕ ಪತ್ರ ಬರೆದಿದ್ದಾರೆ. ಇನ್ನು ಉಳಿದ 3 ಜನ ಶಾಸಕರು ಅಲ್ಲೇ ಇರೋದ್ರಿಂದ ಸೊ ಮೊದಲಿಗೆ ಗೋಕಾಕ್ ಶಾಸಕರ ತಲೆದಂಡ ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ. ನಂತರ ಮಹೇಶ್ ಕಮಟಳ್ಳಿಗೂ ಕೂಡ ನೋಟಿಸ್ ಕೊಡ್ಬೋದು, ವಿವರಣೆ ಕೇಳ್ಬೋದು. ಅವರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವೂ ಕೂಡ ಕಾಂಗ್ರೆಸ್ ಮಾಡ್ಬೋದು. ಯಾಕಂತಂದ್ರೆ ಸೊ ಮೇನ್ ಇರ್ತಕ್ಕಂಥದ್ದೇ ಶಾಸಕ ಗೋಕಾಕ್ ಶಾಸಕರು. ಸಭೆಗೆ ಇನ್ನೂ ಬಂದಿಲ್ಲ ಶಾಸಕ ಬಸವ ಕಲ್ಯಾಣದ ನಾರಾಯಣರಾವ್. ಸೊ ಬಸವ ಕಲ್ಯಾಣ ಶಾಸಕರು ಕೂಡ ಆರಂಭದಲ್ಲಿ ಅತೃಪ್ತಿನ ವ್ಯಕ್ತಪಡಿಸಿದ್ರು. ಅವರನ್ನ ಫೋನ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಸಿದ್ದರಾಮಯ್ಯ, ಏನಪ್ಪ ಎಲ್ಲಿದೆಯಾ, ಬಂದಿಲ್ಲ ಅನ್ನೋಂಥದ್ದು. ಸಭೆಗೆ ಇನ್ನೂ ಕೂಡ ಬಿ ನಾರಾಯಣರಾವ್ ಬಂದಿಲ್ಲ. ಬಿ ನಾರಾಯಣರಾವ್ ಹೇಳಿಕೆಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗ. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬೀಸಿದಂಥವ್ರು ನಾರಾಯಣರಾವ್. ಸೊ ಮೋಸ್ಟ್ಲಿ ಯಾವ ಕಾರಣ ಗೊತ್ತಿಲ್ಲ, ಅಥವಾ ಕಾರಣ ಹೇಳಿ ಏನಾದರೂ ಗೈರಾಜರಾಗಿದ್ದಾರಾ, ಅಥವಾ ಅತೃಪ್ತಿಯ ಕಾರಣಕ್ಕಾಗಿ ದೂರ ಉಳಿದಾರ, ಕೆಲ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿದಾರೆ ಅನ್ನುವಂಥ ಮಾಹಿತಿ ಸಿಗ್ತದೆ. ನಿಜವಾಗಲೂ ಈಗಿನ ಶಾಸಕಾಂಗ ಸಭೆಗೆ ನಾರಾಯಣರಾವ್ ಬರ್ತಾರಾ, ಪೂರ್ವಾನುಮತಿ ಪಡ್ಕೊಂಡ್ರಾ? ಸೊ ಸಿದ್ದರಾಮಯ್ಯ ಅವ್ರನ್ನ ಫೋನಲ್ಲಿ ಮಾತಾಡಿ ಬರಲಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಯಾವ ಕ್ಷಣದಲ್ಲೂ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಸೊ ಇದು ಬಸವ ಕಲ್ಯಾಣ ಶಾಸಕ ಮಾತ್ರ ಈಗ ಅತೃಪ್ತರ ಜೊತೆಗೆ ಗೈರಾಗಿರತಕ್ಕಂಥದ್ದು. ಆದರೆ ಗೈರಾಜರಿಯನ್ನ ನಾವು ತಕ್ಷಣಕ್ಕೆ ಅತೃಪ್ತಿ ಅಂತ ಹೇಳಕ್ಕಾಗಲ್ಲ, ಬಂಡಾಯ ಅಂತ ಹೇಳಕ್ಕಾಗಲ್ಲ. ಆದರೆ ಸೊ ಶಾಸಕಾಂಗ ಸಭೆ ಆಗಿದೆ, ಈಗ ಶುರು ಆಗಿದೆ. ತಾವು ನೋಡ್ತಾ ಇದ್ದ ದೃಶ್ಯಗಳು. ಈಗಾಗಲೇ ರಾಜ್ಯ ಉಸ್ತುವಾರಿ ಹೊತ್ತಂತ KC ವೇಣುಗೋಪಾಲ್, ಶಾಸಕಾಂಗ ನಾಯಕ ಸಿದ್ದರಾಮಯ್ಯ, ಡಾಕ್ಟರ್ ಪರಮೇಶ್ವರ್, ಹಾಗೆ ಸಚಿವರಾದಂಥ ಜಮೀರ್ ಅಹ್ಮದ್, ಜಾರ್ಜ್, ವೆಂಕಟರಮಣಪ್ಪ, ಶಿವಶಂಕರ್ ರೆಡ್ಡಿ, ಪುಟ್ಟರಂಗ್ ಶೆಟ್ಟಿ, ಪರಮೇಶ್ವರ್ ನಾಯಕ್, ತುಕಾರಾಮ್ ಎಲ್ಲರೂ ಕೂಡ ಶಾಸಕಾಂಗ ಸಭೆಯಲ್ಲಿ ಈಗಾಗಲೇ ಹಾಜರಾಗಿದ್ದಾರೆ. ಸಭೆ ಶುರು ಆಗಿದೆ. ಶಿವಳ್ಳಿ, ಹಾಗೆಯೇ ವೆಂಕಟ ನಾರಾಯಣ, ಅಜಯ್ ಸಿಂಗು, MTB ನಾಗರಾಜ್, ಶ್ರೀಮಂತ್ ಪಾಟೀಲ್, ಶಿವರಾಮ್ ಹೆಬ್ಬಾರ್, ಭಾಳಷ್ಟು ಜನ ಈಗಾಗಲೇ ಸಭೆಯಲ್ಲಿದ್ದಾರೆ. ಸೊ ಅಫ್ಜಲ್ಪುರದ MOA ಪಾಟೀಲ್, ಶ್ರೀಮಂತ್ ರಾಯ್ ಪಾಟೀಲ್, ಭೀಮಾ ನಾಯಕ್, ಸೊ ಅಮರೇಗೌಡ ಬಯ್ಯಾಪುರ್, ಮಾಂತೇಶ್ ಕೌಜಲ್ಗಿ, ಶಿವಾನಂದ್ ಪಾಟೀಲ್. ಸೊ ಈಗಾಗಲೇ ಸೊ ಉಗ್ರಪ್ಪ ಸಂಸದರು, ಫಾತಿಮಾ. ಸೊ ಶಾಸಕಾಂಗ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈಗಾಗಲೇ ಶಾಸಕಾಂಗ ಸಭೆ ಶುರು ಆಗಿತ್ತು. ತಾವು ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ವಿಧಾನಸೌಧ 3ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ಶುರು ಆಗಿದೆ ಶಾಸಕಾಂಗ ಸಭೆ. ಸೊ ಗಣೇಶ್ ಕಂಪ್ಲಿ ಶಾಸಕ ಗಣೇಶ್ ಕೂಡ ಹಾಜರಾಗಿದ್ದಾರೆ. ರಾಮಲಿಂಗಾರೆಡ್ಡಿ, ಬೈರತಿ ಬಸವರಾಜ್, ರೋಷನ್ ಬೇಗ್, ರೂಪಾ ಶಶಿಧರ್ ಕೂಡ ಬಂದಿದ್ದಾರೆ. KGFನ ಶಾಸಕರು ರೂಪಾ ಶಶಿಧರ್, ಪ್ರಿಯಾಂಕ್ ಖರ್ಗೆ, ಸೊ ಸುಬ್ಬಾರೆಡ್ಡಿ, ಆನಂದ್ ಸಿಂಗ್ ಕೂಡ ಅತೃಪ್ತಿ ವ್ಯಕ್ತಪಡಿಸಿದ್ರು. ಆದರೆ ಅಂತಿಮವಾಗಿ ಶಾಸಕಾಂಗ ಸಭೆಗೆ ಬರೋದರಲ್ಲಿ ಅವರು ಅಂದರೆ ಕಾಂಗ್ರೆಸ್ ಪಕ್ಷ ಅವರು ಮನವೊಲಿಸಿದೆ. ಮುನಿಯಪ್ಪ, ಹಾಗೆಯೇ ರಾಘವೇಂದ್ರ ಹಿಟ್ನಾಳ್, ಪ್ರತಾಪಗೌಡ ಪಾಟೀಲ್, ಮಸ್ಕಿ ಶಾಸಕ ಪ್ರತಾಪಗೌಡ ಪಾಟೀಲ್ ಕೂಡ ಅತೃಪ್ತರ ಗುಂಪಲ್ಲಿದ್ದರು. ಆದರೆ ಅಂತಿಮವಾಗಿ ಸಭೆಗೆ ಆಗಮಿಸಿದ್ದಾರೆ. ಹಾಗೆ ಶಿವಣ್ಣ, ಆನೇಕಲ್ ಶಾಸಕ ಶಿವಣ್ಣ, ಭೀಮಾ ನಾಯಕು, ಮುನಿರತ್ನ, ಚಳ್ಳಕೆರೆಯ ರಘುಮೂರ್ತಿ, ರವಿ, ನರೇಂದ್ರ, ST ಸೋಮಶೇಖರ್, ಬೈರತಿ ಸುರೇಶ್,
ಸೊ 75 ಜನ ಶಾಸಕರು ಇವತ್ತಿನ ಶಾಸಕಾಂಗ ಸಭೆಗೆ ಹಾಜರಾಗಿದ್ದಾರೆ. ಸೊ ಈ ಶಾಸಕಾಂಗ ಸಭೆಗೆ ವಿಧಾನ ಪರಿಷತ್ ಸದಸ್ಯರು ಕೂಡ ಬರ್ತಾರೆ ಮತ್ತು ಸಂಸದನು ಕೂಡ ಆಹ್ವಾನಿಸಿದ್ದಾರೆ ಇವತ್ತಿನ ಸಭೆಗೆ. ಸೊ ಇದು ಮಹತ್ವದ ಸಭೆ ಅನ್ನುವಂಥದ್ದು. ಮಂಜೇಗೌಡರು ಮಾಲೂರಿನ ಶಾಸಕರು, ರಾಘವೇಂದ್ರ ಹಿಟ್ನಾಳ್ ಹಾಗೆ ಮುನಿಯಪ್ಪ ಶಿಡ್ಲಘಟ್ಟದ ಶಾಸಕ, CMಗೆ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ಇದು ಕೂಡ ಒಂದು ಕಾಂಟ್ರವರ್ಸಿ ಆಗಿತ್ತು. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ, ಪ್ರಿಯಾಂಕ್ ಖರ್ಗೆ, ಸೊ ಅಖಂಡ ಶ್ರೀನಿವಾಸ್ ಮೂರ್ತಿ, ಭೈರತಿ ಸುರೇಶ್ ಹೆಬ್ಬಾಳದ ಕಾಂಗ್ರೆಸ್ ಶಾಸಕ, ಹಾಗೆಯೇ ಸಿದ್ದರಾಮಯ್ಯ ಪುತ್ರ ಹಿಂದೆ ಯತೀಂದ್ರ ಕೂಡ ಇದ್ದಾರೆ. ಭಾಳಷ್ಟು ಏನೋ ವಿಷಯಗಳಿದೆ ಇವತ್ತಿನ ಸಭೆಯಲ್ಲಿ. ಪುಟ್ಟರಂಗ ಶೆಟ್ಟಿ ಸಭೆಗೆ ಹಾಜರಾಗಿದ್ದರೆ. ಪರಮೇಶ್ವರ ನಾಯಕ್ ಹೂವಿನಡಗಲಿ ಶಾಸಕ, ತುಕಾರಾಮ್ ಸಂಡೂರಿನ ಶಾಸಕ, CS ಜೋಳಿ ಕುಂದಗೋಳು. ಸೊ ಸಭೆ ಈಗಾಗಲೇ ಶುರು ಆಗಿದೆ. ನಾರಾಯಣ ರಾವ್ಗೆ ದೂರವಾಣಿಯಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ. ಟಿವಿಯವ್ರು ಬರ್ತಾರಲ್ಲ ಎಲ್ಲ ತಗೊಳ್ಳೋದಕ್ಕೆ ಎಲ್ಲ ಕಾಣಲಿ ಅಂತ ಯಾವ ವಿಷಯ ಆ ಕಡೆ ತೆಗಿದ್ರಿ, ನಮ್ಮನ್ನೇ ತೆಗಿತೀರಲ್ಲ. ಆ ಕಡೆಗೆ MLAಗಳದೆಲ್ಲ ಫೋಟೋ ತೆಗಿದ್ರಿ. ಏನೋ ದೂರ ಇರಲಿಲ್ಲ, ಆ ಕಡೆ ಅಲ್ಲಿಗೆ ಹೋಗ್ತಾರೆ. Only 40 MLAs come. Verify. ಈಗ ಆ ಕಡೆ ತಗೊಂಡ್ಬಿಡಿ. MLA ಈಗಾಗಲೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶುರು ಆಗಿದೆ. ಸೊ ವೀಕ್ಷಕ ತಾವು ನೋಡ್ತಾರೆ, ಭಾರಿ ಇಂಟ್ರೆಸ್ಟಿಂಗ್ ಇರತಕ್ಕಂಥದ್ದು ಯಾವ ರೀತಿ ಕಾಂಗ್ರೆಸ್ ನಾಯಕರು ಟೆನ್ಷನ್ಗೊಳಗಾಗಿದ್ದಾರೆ. ಶಾಸಕಾಂಗ ಸಭೆ ಶುರು ಆಗಿ ಈಗಾಗಲೇ 15 ನಿಮಿಷ ಆದರೂ ಕೂಡ ಬಸವ ಕಲ್ಯಾಣ ಶಾಸಕ ನಾರಾಯಣರಾವ್ ಬಂದಿಲ್ಲ ಅಂತೇಳಿ ನೇರವಾಗಿ ಸಿದ್ದರಾಮಯ್ಯ ಫೋನ್ ಮಾಡಿ, ನಾರಾಯಣರಾವ್ ಎಲ್ಲಿದೆಯಾ, ಬೇಗ ಬಾ, ಅರ್ಜೆಂಟಾಗಿ ಬಾ ಅಂತೇಳಿ ಕೂಡ ಕರೆದಿದೆ. ಅಂದರೆ ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನ ಮುಂದುವರೆದಿದೆ ಅನ್ನುವಂಥದ್ದು ಕೂಡ ತಾವು ನೋಡ್ಬೋದು. ಹೇಗೆ ಶಾಸಕಾಂಗ ಸಭೆಯಲ್ಲಿ ನೇರವಾಗಿ ಸಿದ್ದರಾಮಯ್ಯ ಶಾಸಕರಿಗೆ ದೂರವಾಣಿ ಮೂಲಕ ಕರೆದಿರ್ತಕ್ಕಂಥದ್ದು, ಎಲ್ಲಿದೆ ಬಾಪ ಬೇಗ ಅಂತ ಹೇಳ್ಬಿಟ್ಟು ಸಭೆಗೆ ಬರಲೇಬೇಕು ಅಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಎಲ್ಲೊಂದು ಕಡೆ ಈ ಸಭೆ ಮೂಲಕ ಭಾಳ ನಾವೆಲ್ಲ ಒಟ್ಟಾಗಿದ್ದೀವಿ. ಯಾವುದೇ ಶಾಸಕರು ಸೊ ಉಮೇಶ್ ಜಾಧವ್ ಫ್ಯಾಕ್ಸ್ ಬರೆದಿರ್ತಕ್ಕಂಥ ಪತ್ರ ಈಗಾಗಲೇ ಸಿದ್ದರಾಮಯ್ಯ ಬಂದಿರತಕ್ಕಂಥದ್ದು, ನಾನು ಸಭೆಗೆ ಬರೋಕ್ಕಾಗ್ತಾ ಇಲ್ಲ, ನನಗೆ ಪೂರ್ವಾನುಮತಿ ಕೊಡಬೇಕನ್ನುವಂಥದ್ದು. ಸೊ ಅದನ್ನು DK ಶಿವಕುಮಾರ್ ತೋರಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಇರ್ತಕ್ಕಂಥದ್ದು ಪತ್ರ. ಸೊ ನನಗೆ ಪ್ರಯಾಣ ಮಾಡಿ ಬರೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು, ನಾನು ಹೊರಗಡೆ ಇದ್ದೀನಿ, ದೂರ ಇದ್ದೀನಿ, ಅನ್ಯ ಕೆಲಸದ ನಿಮಿತ್ತ ನಾನು ದೂರ ಇದ್ದೀನಿ ಅಂತೇಳಿ ಫ್ಯಾಕ್ಸ್ ಮೂಲಕ ಉಮೇಶ್ ಜಾಧವ್, ಚಿಂಚೋಳಿ ಕಾಂಗ್ರೆಸ್ ಶಾಸಕ, ಸಿದ್ದರಾಮಯ್ಯ ಅವರಿಗೆ ಅಂದರೆ ಶಾಸಕಾಂಗ ನಾಯಕರಿಗೆ ಫ್ಯಾಕ್ಸ್ ಮೂಲಕ ಪತ್ರ ಬರೆದಿದ್ದಾರೆ, ನನಗೆ ಬರೋಕ್ಕಾಗ್ತಾ ಇಲ್ಲ. ಅಂದರೆ ಇದು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಕೊನೆಯ ಅಸ್ತ್ರ. ಉಮೇಶ್ ಜಾಧವ್ ಅವರು ಈಗಾಗಲೇ ಗೋಕಾಕ್ ಶಾಸಕರ ಜೊತೆಗೆ ಅತೃಪ್ತಿಯ ನಾಯಕ ಶಾಸಕರ ಜೊತೆ ಗುಡಿಸ್ಕೊಂಡಂಥವ್ರು. ಆದರೆ ಸೊ ಅವರು ಲೆಕ್ಕಾಚಾರ ಈಗ ನೋಡಿದ್ರೆ ಸಿದ್ದರಾಮಯ್ಯ ವಿಡಿಯೋ ಬರ್ತಾರಲ್ಲ, ಟಿವಿಯವ್ರು ಬರ್ತಾರಲ್ಲ ಎಲ್ಲ ತಗೊಳ್ಳೋದಕ್ಕೆ ನಾರಾಯಣ ರಾವ್. ಹಲೋ ನಾರಾಯಣ ರಾವ್ ಎಲ್ಲಿದ್ಯಾ? ಯಾರು ಹೇಳಿದ್ರು ಬೇಡ, ಯಾಕೆ ಜಲ್ದಿ ಬಂದ್ಬಿಡು. ವಿಡಿಯೋ ಬರ್ತಾರಲ್ಲ, ಟಿವಿಯವ್ರು ಬರ್ತಾರಲ್ಲ ಎಲ್ಲ ತಗೊಳ್ಳೋದಕ್ಕೆ ನಾರಾಯಣ ರಾವ್. ಹಲೋ ಕೊನೆ ಕ್ಷಣದ ಕಸರತ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಸೊ ಯಾವ ರೀತಿ ನಾರಾಯಣರಾವ್ ಬಸವ ಕಲ್ಯಾಣ ಶಾಸಕರಿಗೆ ಎಲ್ಲಿದೆಯಾ ಬೇಗ ಬಾ ಅಂತೇಳಿ ದೂರವಾಣಿ ಮಾಡಿರ್ತಕ್ಕಂಥದ್ರೆ, ಒಬ್ಬೊಬ್ಬ ಶಾಸಕರು ಕೂಡ ಖುದ್ದಾಗಿ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಫೋನ್ ಮಾಡಿಕೊಟ್ಟಿರ್ತಕ್ಕಂಥದ್ದು, ಫೋನ್ ಮಾಡಿ ಕರೆಸಿರ್ತಕ್ಕಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಟೆನ್ಷನ್ ಆಗಿತ್ತು ಕಾಂಗ್ರೆಸ್ ನಾಯಕರಿಗೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಕೊನೆ ಕ್ಷಣದವರೆಗೂ ಸಾಮಾನ್ಯವಾಗಿ ಬೇರೆ ಶಾಸಕಾಂಗ ಸಭೆಗಳಲ್ಲಿ 15-20 ಜನ ಶಾಸಕರು ಬಂದರೂ ಬರದೇ ಇದ್ರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇವತ್ತು ಇದು ನಿರ್ಣಾಯಕ ಶಾಸಕಾಂಗ ಸಭೆ. ಒಂದು ಪೊಲಿಟಿಕಲಿ ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಬೇಕು. ಮೈತ್ರಿ ಸರ್ಕಾರದಲ್ಲಿ ನಾವೆಲ್ಲ ಗಟ್ಟಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕು. ಶಾಸಕರು 4-5 ಜನ ಕೈ ಕೊಟ್ಟರೆ ಈ 4 ಜನ ಅತೃಪ್ತಿ ಜೊತೆಗೆ ಅದು ಬಹುದೊಡ್ಡ ಬಿರುಕು
ಕಾಂಗ್ರೆಸ್ನಲ್ಲಿ ಅತೃಪ್ತರ ಸಂಖ್ಯೆ ದೊಡ್ಡದಿದೆ ಅನ್ನುವಂಥ ಮೆಸೇಜ್ ಪಾಸ್ ಆಗ್ತಾ ಇತ್ತು. ಹಾಗಾದ್ರೆ ಬಿ ನಾರಾಯಣರಾವ್ ಹೊರತುಪಡಿಸಿ ಬೇರೆ ಯಾವುದೇ ಶಾಸಕರು ಕೈ ಕೊಟ್ಟಿಲ್ಲ, ಸಭೆಯಿಂದ ದೂರ ಉಳಿದಿಲ್ಲ. ಸೊ ಹೆಚ್ಚು ಕಮ್ಮಿ ಆ 4 ಜನ ಹೊರತುಪಡಿಸಿದರೆ, ಅಂದ್ರೆ 4ರಲ್ಲೂ ಕೂಡ ಉಮೇಶ್ ಜಾಧವ್ ಈಗಾಗಲೇ ಫ್ಯಾಕ್ಸ್ ಮೂಲಕ ಪತ್ರ ಬರೆದಿದ್ದಾರೆ. ಅದನ್ನ ಮೈನಸ್ ಮಾಡಿದ್ರೆ 3 ಲೆಕ್ಕ ಬರುತ್ತೆ. ಲೆಕ್ಕ ತಗೊಂಡ್ರೆ 3 ಮಾತ್ರ. ಆದ್ರೆ 3 ಅವರು ಈ ರೀತಿಯ ಫ್ಯಾಕ್ಸು ಬರೆದಿಲ್ಲ, ಪೂರ್ವಾನುಮತಿ ಪಡ್ಕೊಂಡಿಲ್ಲ. ಆದ್ರೆ ಉಮೇಶ್ ಜಾಧವ್ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಕಂಡುಕೊಂಡಂತ ಒಂದು ಮಾರ್ಗ. ಹಾಗಾಗಿ ಉಮೇಶ್ ಜಾಧವ್ ಸಭೆಗೆ ಬಂದಿಲ್ಲ ಅನ್ನುವಂಥ ಪತ್ರ ಏನಿದೆ, ನನಗೆ ಬರೋಕ್ಕಾಗ್ತಾ ಇಲ್ಲ, ನಾನು ಪ್ರಯಾಣ ಮಾಡೋಕ್ಕಾಗ್ತಾ ಇಲ್ಲ, ಟ್ರಾವೆಲ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಏನು ಫ್ಯಾಕ್ಸ್ ಇದೆ ಸಿದ್ದರಾಮಯ್ಯ ಬರೆದಂಥದ್ದು, ಆ ಮೂಲಕ ಬಚಾವ್ ಆಗುವ ಸಾಧ್ಯತೆ ಇಲ್ಲಿ ಬಹಳ ದಟ್ಟ ಆಗಿದೆ. ಉಮೇಶ್ ಜಾಧವ್ ಮೇಲೆ ಕಾಂಗ್ರೆಸ್ ಶಿಸ್ತು ಕ್ರಮ ಕೈಗೊಳ್ಳೋದು ಡೌಟ್ ಆಗುತ್ತೆ. ಯಾಕಂತಂದ್ರೆ ಉಮೇಶ್ ಜಾಧವ್ ಖರ್ಗೆ ಅವರಿಗೆ ತಲೆ ಬಿಸಿ ಉಂಟು ಮಾಡಿದಂಥ ಶಾಸಕ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಉಮೇಶ್ ಜಾಧವ್ ಕೂಡ ಆಸಕ್ತಿ ತಾಳಿದ್ದಾರೆ. ಸೊ ಒಂದು ವೇಳೆ ಉಮೇಶ್ ಜಾಧವ್ ಕಲಬುರಗಿ ಬಿಜೆಪಿ ಕ್ಯಾಂಡಿಡೇಟ್ ಆದರೆ ಖರ್ಗೆ ಅವರಿಗೆ ಟೆನ್ಷನ್ ಆಗುತ್ತೆ. ಹಾಗಾಗಿ ಅವರು ಪತ್ರ ಬರೆದಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದು ಕಾಂಗ್ರೆಸ್ ಡೌಟು. ಅವರನ್ನ ಹೊರತುಪಡಿಸಿ ಉಳಿದ 3 ಶಾಸಕರ ಮೇಲೆ ಕಾಂಗ್ರೆಸ್ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಬಹಳ ದಟ್ಟ ಆಗಿದೆ. ಯಾಕಂತಂದ್ರೆ 3 ಈ ಕಾನೂನಿನ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ಮಾರ್ಗಗಳನ್ನು ಕಂಡುಕೊಂಡಿಲ್ಲ. ಫೋನ್ ಮಾಡಿ ಅಥವಾ ಫ್ಯಾಕ್ಸ್ ಮೂಲಕ ಅಥವಾ ತಮ್ಮ ಆಪ್ತರ ಮೂಲಕ ಹೇಳ್ತಕ್ಕಂಥ ಕೆಲಸ ಮಾಡಬಹುದಿತ್ತು. ಆರೋಗ್ಯ ಸರಿ ಇಲ್ಲ, ಮದುವೆ ಇದೆ, ಮುಂಜುವಿ ಇದೆ, ದೇವಸ್ಥಾನಕ್ಕೆ ಹೋಗಿದ್ವಿ, ಹೀಗೇನಾದರೂ ಒಂದು ಕಾರಣ ಕೊಡ್ಬೋದಿತ್ತು. ಆದರೆ ಉಮೇಶ್ ಜಾಧವ್ ಮಾತ್ರ ಕಾರಣ ಕೊಟ್ಟು ಪತ್ರ ಬರೆದ. ಇಟ್ ಹ್ಯಾಸ್ ಬೀನ್, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಐ ಆಮ್ ಅನೇಬಲ್ ಇನ್ಫಾರ್ಮ್ ಅನೇಬಲ್ ಟು ಟ್ರಾವೆಲ್ ಅನ್ನುವಂಥದ್ದು, ನನಗೆ ಬರೋಕ್ಕಾಗ್ತಾ ಇಲ್ಲ, ನನಗೆ ನಾನು ಹೊರಗಡೆ ಔಟ್ಸೈಡ್ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಬರೆದಿದ್ದಾರೆ. ಹ್ಯಾಸ್ ಬಿನ್ ಫಿಕ್ಸ್ಡ್ ಔಟ್ಸೈಡ್ ಮೈ ರೂಮ್ ಇನ್ ದಿ ಲೆಜಿಸ್ಲೇಚರ್, ಅಂದರೆ ಮೀಟಿಂಗ್ ಬರೋಕ್ಕಾಗ್ತಾ ಇಲ್ಲ ಅನ್ನುವಂಥ ಅಂಶವನ್ನು ಸರಿಯಾಗಿ ಬಂದಿಲ್ಲ ಫ್ಯಾಕ್ಸಲ್ಲಿ. ಅದರೊಂದು ಸ್ಪಷ್ಟ, ನಾನು ಹೊರಗಡೆ ಇದ್ದೀನಿ, ನನಗೆ ಬರೋಕ್ಕಾಗ್ತಾ ಇಲ್ಲ, ಪ್ರಯಾಣ ಮಾಡಿ ಬಂದು ತಲುಪೋಕೆ ಆಗ್ತಾ ಇಲ್ಲ, ಹಾಗಾಗಿ ನನಗೆ ಅವಕಾಶ ಕೊಡಿ, ಸಾರಿ ಅನ್ನುವಂಥ ಒಂದು ಪತ್ರವನ್ನು ಶಾಸಕಾಂಗ ನಾಯಕರಿಗೆ ಬರೆದಿದ್ದಾರೆ. ಹಾಗಾಗಿ ಸೊ ಎಲ್ಲ ಒಂದು ಕಡೆ ಶಿಸ್ತು ಕ್ರಮದ ತೂಗುಕತ್ತಿಯಿಂದ ಬಚಾವ್ ಆಗ್ತಾರೆ ಉಮೇಶ್ ಜಾಧವ್. ಇದು ಕಾಂಗ್ರೆಸ್ಗೂ ಬೇಕಾಗಿದೆ, ಖರ್ಗೆ ಅವರಿಗೂ ಬೇಕಾಗಿದೆ, ಸಿದ್ದರಾಮಯ್ಯ ಅವ್ರಿಗೂ ಬೇಕಾಗಿದೆ. ಯಾಕಂದ್ರೆ ಹೇಳಿ ಕೇಳಿದು ಕಲಬುರಗಿಯ ರಾಜಕಾರಣ, ಕಲಬುರಗಿಯ ಮಟ್ಟಿಗೆ ಖರ್ಗೆ ವಿರುದ್ಧ ಬಿಜೆಪಿ ಉಮೇಶ್ ಜಾಧವ್ ಅವರನ್ನ ಲೋಕಸಭಾ ಕಣಕ್ಕಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಖರ್ಗೆ ಅವರಿಗೆ ಅವ್ರ ಪುತ್ರರಿಗೆ ಟೆನ್ಷನ್ ಆಗಿದ್ದು ನಿಜ. ಸೊ ಹಾಗಾಗಿ ಇವ್ರೇನಾದ್ರೂ ಕೈ ಕೊಟ್ರೆ ಕಲಬುರಗಿಯ ಲೋಕಸಭಾ ಚುನಾವಣಾ ಅಖಾಡ ಬಹಳ ಡಿಫ್ರೆಂಟ್ ಆಗುತ್ತೆ, ಟ್ವಿಸ್ಟ್ ಪಡ್ಕೊಳ್ಳುತ್ತೆ, ಜಿದ್ದಾಜಿದ್ದಿ ಆಗುತ್ತೆ. ಅಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು, ಅವರ ಸಹೋದರ ಮಗು ಫೋನ್ ಮಾಡಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನಿಗೆ ನಿಮ್ಮ ತಮ್ಮನಿಗೆ ಹೇಳಿ ಬಿಜೆಪಿಗೆ ಹೋಗಬೇಡಿ ಅಂತ ಕೂಡ ಒತ್ತಡ ತಂದಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು. ಹಾಗಾಗಿ ಕೊನೆ ಕ್ಷಣದಲ್ಲಿ ಉಮೇಶ್ ಜಾಧವ್ ಫ್ಯಾಕ್ಸ್ ಮಾಡಿದ್ದಾರೆ, ಸಿದ್ದರಾಮಯ್ಯಗೆ ಫ್ಯಾಕ್ಸ್ ಮಾಡಿ ನನಗೆ ಬರೋಕ್ಕಾಗ್ತಾ ಇಲ್ಲ, ಹೊರಗಡೆ ಅನ್ಯ ಕೆಲಸದಿಂದ ನಾನು ದೂರ ಇದ್ದೀನಿ, ಪ್ರಯಾಣ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಅವಕಾಶ ಕೊಡಿ ಅನ್ನೋಂಥ ಪತ್ರ ಏನಿದೆ, ಇದೊಂದೇ ಪತ್ರ ಸಾಕು ಉಮೇಶ್ ಜಾಧವ್ ಶಿಸ್ತು ಕ್ರಮದಿಂದ ಬಚಾವಾಗಲಿಕ್ಕೆ. ಹಾಗಾದರೆ ಗೋಕಾಕ್ನ ಶಾಸಕರು ಮಹೇಶ್ ಕಮಟಳ್ಳಿ, ಮತ್ತೊಂದು ಕಡೆ ನಾಗೇಂದ್ರ, ಈ 3 ಮಾತ್ರ ಕಾಂಗ್ರೆಸ್ನ ಶಿಸ್ತು ಕ್ರಮಕ್ಕೆ ಅವರು ಈಡಾಗ್ಬೋದು. ಆದರೆ ನನ್ನ ಪ್ರಕಾರ ಇಲ್ಲಿ ಗೋಕಾಕ್ನ ಶಾಸಕರು ಮಾತ್ರ ತಲೆದಂಡ ಮಾಡಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಬೋದು. ಉಳಿದವ್ರನ್ನು ಕೂಡ ಕೊನೆ ಕ್ಷಣದಲ್ಲಿ ಬಚಾವ್ ಮಾಡ್ಬೋದು. ಯಾಕಂದರೆ ಅವರು ಸ್ವಂತ ಶಕ್ತಿಯಿಂದ, ಸ್ವಂತ ಬುದ್ಧಿಯಿಂದ ಹೋಗಿಲ್ಲ, ಯಾರೋ ಒತ್ತಡಕ್ಕೆ ಹೋಗಿದ್ದಾರೆ, ಯಾರೋ ಮರ್ಜಿಗೆ ಹೋಗಿದ್ದಾರೆ. ಹಾಗಾಗಿ ಪಾಪ ಅವರು ವ್ಯಕ್ತಿಗತವಾಗಿ ಹೋದವರಲ್ಲ, ಅವರು ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರು ಹೇಳಿದ್ದಾರೆ ಅದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅವರನ್ನು ಕೂಡ ಬಚಾವ್ ಮಾಡ್ಬೋದು. ಆದರೆ ತಲೆದಂಡ ಮಾತ್ರ ಗೋಕಾಕ್ ಶಾಸಕರಿಗೆ ಮಾಡ್ತಾರೆ. ಅಂದರೆ ಇನ್ನು ಮುಂದೆ ನಾವು ಇಂಥದ್ದೆಲ್ಲ ಸಹಿಸಲ್ಲ, ತಾವೆಷ್ಟೇ ದೊಡ್ಡವರಿರ್ಬೋದು, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಪಕ್ಷದ ಇಮೇಜ್ಗೆ, ಪಕ್ಷದ ವರ್ಚಸ್ಸಿಗೆ, ಪಕ್ಷದ ಶಿಸ್ತಿಗೆ ಧಕ್ಕೆ ತಂದಿದ್ದೀರಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಮೊಟ್ಟ ಮೊದಲಿಗೆ ಗೋಕಾಕ್ ಶಾಸಕರಿಗೆ ಒಂದು ಬಿಸಿ ಮುಟ್ಟಿಸ್ಬೋದು, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೋದು, ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಮುಂದಿರ್ತಕ್ಕಂಥದ್ದು. ಹಾಗಾಗಿ ನನ್ನ ಪ್ರಕಾರ ಉಮೇಶ್ ಜಾಧವ್ ಸೇರಿದಂತೆ ಮಹೇಶ್ ಕಮಟಳ್ಳಿ ಇರ್ಬೋದು, ನಾಗೇಂದ್ರ ಇರ್ಬೋದು, 3ರನ್ನೂ ಕೂಡ ಕಾಂಗ್ರೆಸ್ಸು ಮಾಫಿ ಮಾಡುತ್ತೆ. ಅಂದರೆ ಗೋಕಾಕ್ ಶಾಸಕರಿಗೆ ಮಾತ್ರ ತಲೆದಂಡ ನೀಡುತ್ತೆ. ಸೊ ಆ ಮೂಲಕ ಒಂದು ಕಟ್ಟುನಿಟ್ಟಿನ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗ್ಬೋದು. ಯಾಕಂದರೆ ವೇಣುಗೋಪಾಲ್ ಕೂಡ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಇರೋದ್ರಿಂದ, ಸೊ ಉಮೇಶ್ ಜಾಧವ್ ಪತ್ರ ಬರೆದಿರೋದ್ರಿಂದ ಅವರಿಬ್ಬರೂ ಕೂಡ ಸ್ವಂತ ಶಕ್ತಿಯಿಂದ, ಸ್ವಂತ ಬುದ್ಧಿಯಿಂದ ಹೋದಂಥವರಲ್ಲ, ಅವರು ಬಂಡಾಯ ಎದ್ದಂಥವರಲ್ಲ. ಗೋಕಾಕ್ ಶಾಸಕರ ಒತ್ತಡಕ್ಕೆ ಮಣಿದು, ಗೋಕಾಕ್ ಶಾಸಕರ ಪುಸಲಾಯಿಸಿ, ಗೋಕಾಕ್ ಶಾಸಕರ ಒಂದು ಒತ್ತಡಕ್ಕೆ ಮಣಿದು ಈ ರೀತಿ ಹೋಗಿದ್ದಾರೆ ಅಂಥೇಳಿ ಕಾಂಗ್ರೆಸ್ ಕೂಡ ಪರಿಗಣಿಸ್ಬೋದು. ಅವರು ವ್ಯಕ್ತಿಗತವಾಗಿ ಬಂದು ಶಾಸಕಾಂಗ ನಾಯಕರ ಮುಂದೆ ಹೇಳ್ಬೋದು, ಸ್ವಾಮಿ ನಾವು ಹೋಗಲಿಲ್ಲ, ನಮ್ಗೆ ಮನಸ್ಸಿರಲಿಲ್ಲ, ಆದರೂ ಬಲವಂತವಾಗಿ ಕರ್ಕೊಂಡು ಹೋದ್ರು, ಅದಕ್ಕೆ ನಾವು ಹೋದ್ವಿ, ನಮ್ಗೆ ಬೇರೆ ದಾರಿ ಇರಲಿಲ್ಲ, ಹಾಗಾಗಿ ನಮ್ಮನ್ನು ಕ್ಷಮಿಸಿ, ನಾವು ಇನ್ನು ಮುಂದೆ ಹೀಗೆ ನಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕಾಂಗ ನಾಯಕರು ಕೂಡ ಅವರಿಗೆ ಮನ್ನಾ ಮಾಡ್ಬೋದು ಮತ್ತು ಅವರಿಗೆ ಮಾಫಿನೂ ಮಾಡ್ಬೋದು. ಹಾಗಾದರೆ ಇವತ್ತಿನ ಶಾಸಕಾಂಗ ಸಭೆಯ ಮೂಲಕ ಇವರು ಇಷ್ಟೇ ಸಾಧನೆ ಮಾಡ್ಬೋದು, ಏನಂದರೆ
ಗೋಕಾಕ್ ಶಾಸಕರನ್ನ ಪಕ್ಷದ ಉಚ್ಚಾಟನೆ ಮಾಡ್ಬೋದು ಅಥವಾ ಕಾರಣ ಕೇಳಿ ನೋಟಿಸ್ ಕೊಡ್ಬೋದು, ನೀವು ವಿವರಣೆ ಕೊಡಿ ಅಂತ ಹೇಳ್ಬೋದು. ನಿಮ್ಮ ಉತ್ತರ ನಮಗೆ ಸಮಾಧಾನ ತಂದರೆ, ನಿಮ್ಮ ಉತ್ತರದಿಂದ ನಮಗೆ ಸ್ಪಷ್ಟವಾದಂಥ ಕಾರಣ ಗೊತ್ತಾದರೆ ನಿಮ್ಮನ್ನು ಕೂಡ ಬಚಾವ್ ಮಾಡ್ತೀವಿ ಅಂತ ಹೇಳ್ಬೋದು. ಅವ್ರು ಏನೇ ಉತ್ತರ ಕೊಟ್ಟರು ಅದನ್ನು ಇವತ್ತು ಪುರಸ್ಕರಿಸುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಸಹೋದರ ಆ ಗೋಕಾಕ್ನ ಶಾಸಕರಿಗೆ ಮೋಸ್ಟ್ಲಿ ಗೇಟ್ ಅಂದರೆ ಗೇಟ್ನಿಂದ ಹೊರಗಡೆ ಆಗ್ತಕ್ಕಂಥ ಒಂದು ದಾರಿ ಕಾಂಗ್ರೆಸ್ ಮುಂದಿದೆ ಅನ್ನುವಂಥದ್ದು ಇದನ್ನು ಸ್ಪಷ್ಟ ಆಗುತ್ತೆ. ಬಹುತೇಕ 79 ಶಾಸಕರು ಗಟ್ಟಿಯಾಗಿ ಉಳಿಸ್ಕೊಳ್ಳುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ ಒಂದಂತೂ ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ಲ, ಏನು ಬೇಕಾದ್ರೂ ಆಗ್ಬೋದು. ಹಾಗಿದ್ರೆ ಸಭೆಗೆ ಬಂದವರೆಲ್ಲರೂ ಕೂಡ ನಾಳೆಗೆ 8 ಜನ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, 79 ಜನ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಏನು ಇವತ್ತು 75 ಜನ ಬಂದಿದ್ದಾರೆ, ಅವ್ರು ಗಟ್ಟಿಯಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಮತ್ತೊಂದು ಸುತ್ತಿನಲ್ಲಿ ಅವ್ರು ತಮ್ಮದೇ ಆದಂಥ ಒಂದು ರಾಜಕೀಯ ನಡೆಗಳನ್ನು, ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥದ್ದು ಇರುತ್ತೆ.